ಯೋ ಕರಿಯ ಹೋಮ್ವರ್ಕ್ ಮಾಡಿದ್ಯೇನಲ್ಲ. ನಾನು ಯಾತು ಬರ್ದಿವಲೆ. ನೀನ್ ಬರ್ದಿದ್ಯೆ ಏನ ಕರಿಯ? ಇಲ್ಲ ಕಣಲೇ ರಂಗ, ನಾನು ಬರ್ದಿಲ್ಲ. ಇವತ್ತು ಕುಕ್ಕನ್ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾಳೆ ನಾಡಿದ್ರಾಗ ಸ್ಟಾರ್ಟ್ ಆಗತ್ತೆ ಸ್ಕೂಲು. ನೀನು ಯಾವತ್ತು ಹೋಗ್ತೀಯ ಸ್ಕೂಲ್ಗೆ? ನಾನು 1ನೇ ತಾರೀಕು ಹೋಗೋಣ ಅಂತ ಇದ್ನಲ್ಲೇ ಸ್ಕೂಲ್ಗೆ. ನೀನು ಅವಾಗಲೇ ಬರಲೇ ಸುಮ್ಮನೆ. ಮುಂಚೆಲೆ ಏನಾನ ಹೋದ್ರೆ ಅಲ್ಲಿ ಕಸಾಯಿಕ್ತಾರಲೇ, ಕಸಾಯಿಸ್ತಾರೆ, ತಿರ್ಗಿ ಎಲ್ಲ ಕ್ಲೀನ್ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಅದಕ್ಕೆ ನಾನು 1ನೇ ತಾರೀಕು ಹೋಗ್ಬಿಡ್ತೀನಿ ಸುಮ್ಮನೆ. 1ನೇ ತಾರೀಕಿಲ್ಲ ಅಂದರೆ 2ನೇ ತಾರೀಕು ಹೋಗ್ತೀನಿ. ಲೇಟಾಗಿ ಹೋಗ್ತೀನಿ, ಎಲ್ಲರಿಗಿಂತ ಲೇಟಾಗಿ ಹೋಗಿ ಎಂಟ್ರಿ ಕೊಡ್ತೀನಿ. ನಮ್ಮ ಎಂಟ್ರಿ ಯಾವಾಗ್ಲೂ ಲೇಟೆಸ್ಟ್ ಆಗಿರ್ತೈತೆ. ಹಂಗೆ ನಾವು ಅದಕ್ಕೆ ಕಡಲೇ ರಂಗ ಹೇಳೋದು ನೀನು ಎಲ್ಲರೂ ತರ್ಲೆ ರಂಗ ಅಂತಾರಲ್ಲೇ. ಅದಕ್ಕೆ ಈ ವರ್ಷ ನಾವು ಎಲ್ಲರಿಗಿಂತ ಬೇಗ ಹೋಗೋಣ ಸ್ಕೂಲಿಗೆ. 1ನೇ ತಾರೀಕೇನು ಬೇಡ, ಸ್ಟಾರ್ಟ್ ಆದಾಗಲೇ ಹೋಗೋಣ. ಹೋಮ್ವರ್ಕ್ ಎಲ್ಲ ಬರೀ ನೀನು, ನಾನು ಬರೀತೀನಿ. ಹಂಗೆ ಮಾಡಿ ಸುಮ್ಮನೆ, ಇಲ್ಲಾಂದ್ರೆ ಬರೀ ಬೈಸ್ಕೊಂಬರಿ ಆಗತ್ತಲ್ಲೇ ವರ್ಷ ಪೂರ್ತಿನ. ಅದಕ್ಕೆ ಟೈಮಿಗೆ ಸರಿಗೆ ಹೋಗೋಣ ರೇ ಸ್ಕೂಲ್ಗೆ. ಇವನು ಯಾವನಲ್ಲ ಯಾವ್ದ್ರ ಪಕ್ಕ ಮಗ. ಏಯ್ ಬಾ ಇಲ್ಲಿ ಸುಮ್ಮನೆ ನನ್ನ ಜೊತೆಗೆ. ಇನ್ನ 2-3 ದಿನ ಹೋಮ್ವರ್ಕ್ ಬರೆಯೋಣ, ಸುಮ್ಮನಿರು. ಅದು ಹೋಮ್ವರ್ಕ್ ಇನ್ನೇನು ತಲೆ ಕೆಡಿಸ್ಕೊಬೇಡಿ ನೀನು. ಅರ್ಗಂಬರ್ಗ ಬರೆಯೋಣ, ಒಂದೊಂದು ಪೇಜ್ ಎಗರ್ಸ್ಕೊಂಡು ಬರ್ಕೊಂಡು ಹೋದ್ರಾತು. ಅವ್ರೇನೇನು ಎಲ್ಲ ಪೇಜ್ ತೆಗೆದು ನೋಡಲ್ಲ, ಸುಮ್ಮನೆ ಹಿಂಗೆ ನೋಡ್ತಾರೆ, ಹಿಂಗೆ ಇಕ್ತಾರೆ ಅಷ್ಟೇ. ನೀನು ಒಳ್ಳೆ ಸರಿಯಾನಪ್ಪ. ಎಲ್ಲರೂ ಡೆಸ್ಕಿನ ಇಕ್ಕಿರ್ತಾರಲ್ಲ, ಟೇಬಲ್ ಮ್ಯಾಕಿ, ಅದ್ರ ಕೆಳಗೆ ಇಕ್ಕು. ಅವರೆಲ್ಲ ನೋಡೋವಷ್ಟು ಟೈಮ್ ಆಗತ್ತೆ, ಬೆಲ್ ಹೊಡಿತಾರೆ, ಮಂಟಕ್ಕೆ ಬರೋಣ. ತಿರ್ಗಿ ಬುಕ್ ತಗೊಂಡೇ ಬರೋಣ ನಾವು, ತೋರಿಸಿದ್ದೇವೆ ಸಾಮಾನು. ನೀನು ಒಳ್ಳೆ ಐದೇನು ವರ್ಷ ತಗೊಳ್ಳಲ್ಲ ನೀನು. ನಾನೆಲ್ಲ ಕೇಳೆಲ್ಲ ಹೇಳ್ಕೊಂಡು ಕೊಡ್ತೀನಿ ನಿಮಗೆ ಏನೇನು ಮಾಡಬೇಕು ಅಂತಂದು. ಈಗಳೋ ರಂಗ, ನಿನ್ನ ಮಾತು ಕೇಳ್ಕೊಂಡ್ಬಿಟ್ರೆ ಏನಿಲ್ಲ, ಓಸಲ ತಿನ್ನಲ್ಲ ಏಟ್ಕೊಳ. ಹಂಗೆ ಗೇಣಿಗೆ ಬಾರಿಸ್ತಾರೆ ಅಚ್ಚಮ್ಮು. ಹಂಗೆ ಏಟ್ಗಳು ತಿನ್ಬೇಕು. ನಿನಗೂ ಬಿದ್ವಲ್ಲಪ್ಪ ಏಟು. ಹೋದ ವರ್ಷ ಹಿಂಗೆ ಲೇಟಾಗಿ ಹೋಗಿ ಹೋಮ್ವರ್ಕ್ ಬರೆದಿಲ್ದಾಗ ಬಿದ್ದಿದ್ವಲ್ಲಪ್ಪ ಏಟು ನಿನಗೆ. ನನಗೂ ಬಿದ್ದಿದ್ವಲ್ಲಪ್ಪ. ಹಿಂಗೆ ಆಕತ್ತೆ ನಿನ್ನ ಮಾತು ಕಟ್ಕೊಂಡು ಹೋದ್ರೆ. ನೀನೇ ನಿಂತ್ಕೊಂಡು ನಿಧಾನ ಕೊಯ್ಸ್ಕೊಂಡು ಅದೇ ಬತ್ತೀಯ. ನಮ್ಗಲ್ಲಿ ಬೆಳ್ಗಳೆಲ್ಲ ನೋವಾಗ್ತಾವಾಗ, ನೀನು ಅವಾಗ ರಂಗ ಚಿನಿ ಬಿಡಿ ಬಂದು ನೋಡಲ್ಲ. ರಂಗ ನಿಮ್ಮ ಅತ್ತೆ ಮಗಳು ಚಿನಿ ಬಿಡಿ. ಹೆಂಗ್ ಚಿನಿ ಬಿಡಿ, ಏನ್ ಹಿಂಗ್ ಬಂದ್ಬಿಡಿಯಾ? ನಾನೇ ನೋಡಕ್ ಬಂದ? ಏನು ಹಂಗೇನಿಲ್ಲ, ನಿನ್ನ ನೋಡೋಕ್ಕೇನು ಬಂದಿಲ್ಲ. ನಾನು ಅಂಗಡಿಗೆ ಹೋಗ್ತಾ ಇದ್ದೆ, ಹಂಗೆ ನೀನು ಕಂಡಲ್ಲ, ನಿಂತ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ನಿನ್ನೆ ನೋಡೋಕ್ಕೇನು ಬಂದಿಲ್ಲ ನೀನು. ನನಗೆ ಗೊತ್ತಿಲ್ಲ ನಿನ್ನವೆಲ್ಲನೂ ನಾನು ನೋಡಕ್ಕೆ ಬಂದಿರೋ ನೀನು. ನೀನೇನು ಡೌ ಬಿಬೇಡ, ಸರಿನಾ? ಚಿನ್ಮಣಿ, ಇನ್ನೊಂದು ಮಾತಾಡ್ಬೇಕು. ಹೋಮ್ವರ್ಕ್ ಎಲ್ಲ ಬರ್ದಿದ್ಯಾ? ನಾನೆಲ್ಲ ಬರ್ದಿದ್ದೀನಿ ಹೋಮ್ವರ್ಕೆಲ್ಲನು. 28ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೇ ಎಲ್ಲ ಬ್ಯಾಗ್ ಇಕ್ಕಿ ಎಲ್ಲ ರೆಡಿ ಮಾಡಿಕ್ಕಿ, ಬುಕ್ಕು ಪೆನ್ನು ಎಲ್ಲ ರೆಡಿ ಮಾಡಿಕ್ಕಿ ಆರಾಮಾಗಿರೋದು ನಾನು. ಸ್ಕೂಲ್ 28 ಸ್ಟಾರ್ಟ್ ಆದಷ್ಟಕ್ಕೆ ನಾನು ಫಸ್ಟ್ ಹೋಗ್ತೀನಿ ಸ್ಕೂಲ್ಗೆ. ವೆರಿ ಗುಡ್ ಅನ್ನಿಸ್ಕೊಂತೀನಿ ಮೇಷ್ಟ್ರ ಹತ್ರ ಹೋಗಿ. ಚಿನ್ಮಿನಿ, ನನಗೂ ಒಂದು ಸ್ವಲ್ಪ ಬರ್ಕೊಂಡು ಕೊಡಿ ಹೋಮ್ವರ್ಕ. ನಂದು ಒಂದು ಸ್ವಲ್ಪ ಬರ್ದಿದ್ದೀನಿ ಅಷ್ಟೇ. ನಾನು ಸ್ವಲ್ಪ ಹಂಗೆ ಕವರ್ ಮಾಡ್ಕೊಂಡು ಕೊಡ್ತೀಯಾ? ಹಂಗೆ ಸ್ವಲ್ಪ ಬರ್ಕೊಂಡು ಕೊಡು. ನಾನು ನಿನಗೆ ಏನು ಬೇಕೋ ಅದನ್ನ ನಾನು ಕೊಡಿಸ್ತೀನಿ ನಾನು. ಅಂತ ದುಡ್ಡು ಐತಲ್ಲ, ನಾನು ಕೊಡಿಸ್ತೀನಿ. ನಂದು ಬರ್ಕೊಂಡು ಕೊಡ್ತೀಯಾ? ಕೇಳಪ್ಪ, ನಾನು ಯಾಕೆ ಬರ್ಕೊಂಡು ಕೊಡೋಣ ನಿನ್ನವ? ಅಕಸ್ಮಾತ್ ಹಂಗೂ ಬರ್ಕೊಂಡು ಕೊಟ್ಟಿನಿ ಅಂದ್ಕ ಹ್ಯಾಂಡ್ ರೈಟಿಂಗ್ ನೋಡ್ತಾರೆ. ನನ್ನ ಹ್ಯಾಂಡ್ ರೈಟಿಂಗು ಕ್ಲೀನಾಗಿ ಬರ್ತವೆ, ನಿನ್ನ ಹ್ಯಾಂಡ್ ರೈಟಿಂಗು ಎಲ್ಲ ತೀಡಾಕ್ತೀಯ. ಒಂಥರ ಕೊಕ್ಕರ್ಗಿಟ್ಟು ಬಂದಂಗೆ ಬರ್ತವೆ ನಿನ್ನ ಹ್ಯಾಂಡ್ ರೈಟಿಂಗು. ಅದಕ್ಕೆ ಮೇಷ್ಟ್ರು ಎಲ್ಲನೂ ನೋಡ್ತಾರಲ್ಲ, ವ್ಯಾಲ್ಯುವೇಷನ್ ಮಾಡ್ತಾರಲ್ಲ, ಅವಾಗ ಅಲ್ಲಿ ಸಿಕ್ಬಿಳ್ತೀವಿ ನಾವಿಬ್ರು. ಅವಾಗ ನನ್ನೇ ಬೈಯೋದು ಮೇಷ್ಟ್ರು, ಯಾಕೆ ಬರ್ಕೊಂಡು ಕೊಟ್ಟೆ ನೀನು ಅಂತಂದು. ನೀನು ಮೊದಲಿಗೆ ತರಲೆ ಅಂತಿರ್ತಾರೆ ಯಾವಾಗಲೂ ಅವರು. ಅದಕ್ಕೆ ನಾನು ತರಲೆ ಅಂತಾರೆ, ನಾನು ಬರ್ಕೊಂಡು ಕೊಡಲ್ಲಪ್ಪ. ಇಲ್ಲ ನೋಡಲ್ಲ ಕರಿಯ, ನನ್ನೇನೆ ತರಲೆ ಅಮ್ಮಂಗ ಅದು ನನ್ನ ಹುಡುಗಿ. ಇವಾಗ ಏನು ಮಾಡೋಣ, ಇವ್ರಿಗೆ ಒಂದು ಡೈಲಾಗ್ ಹೊಡಿತೀನಿ ಇವಾಗ. ಅದು ಏನಂತ ನೋಡೋಣ. ಚಿನ್ಮಣಿ, ನಾವೇ ಅವಾಗಲೇ ಹಂಗೆ, ಇವಾಗ ಇನ್ನು ಹೆಂಗಿರ್ಬೇಕು ಲೆಕ್ಕ ಹಾಕೋ. ಇವಾಗ ನೋಡು, ಇವತ್ತು ನಾಳೆ ಕುತ್ಕೊಂಡ್ಬಿಡ್ತೀನಿ. 2 ದಿವಸಕ್ಕೆ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತೀನಿ. ದುಂಡು ಬರ್ದ್ಬಿಡ್ತೀನಿ ನಿನ್ಗಿಂತ ಸೂಪರ್ಗೆ. ಅವಾಗ ತಂದು ತೋರಿಸ್ ನೋಡು ನಿನಗೆ ನಾನು ಮೇಲೆ ಬರ್ದಿರೋದು ಹೆಂಗೆ ಬರ್ದಿದ್ದೀನಿ ಅಂತಂದು. ನಾವೆಲ್ಲ ಎಕ್ಸ್ಪೀರಿಯನ್ಸ್, ನಾವು ಫಾಸ್ಟಾಗಿ ಬರಿತೀವಿ ನಾವು. ಹಂಗೆ ನಾವು ತೋರಿಸ್ತೀನಿ ಇರು ನಾನು ಬರೆಯೋದು ಹೆಂಗೆ ಅಂತಂದು. ಇವತ್ತು ನಾಳೆ ಆಟ ಆಡಕ್ಕೆ ಹೋಗಲ್ಲ, ಎಲ್ಗೂ ಹೋಗಲ್ಲ, ಕುತ್ಕೊಂಡು ಬರೀತಿರೋದೆ. ಸರಿ ಆಯ್ತು, ಎಲ್ಲ ಬರೆದು ನನಗೆ ತೋರಿಸು. ಅವಾಗ ನನ್ನ ಜಾಣ ರಂಗ ಅಂತಂದು ಹೇಳ್ತೀನಿ. ಈ ರಂಗ ಇದು ಒಳ್ಳೆ ಚಾನ್ಸ್ ಕಣಲ್ಲಿ. ಬರೆಯಲಿ, ನಾಳೆ ಕೊನೋರ್ದು 2 ದಿನ ಕುತ್ಕೊಂಡು ಒಳ್ಳೆ ಚಾನ್ಸ್ ಇದು. ಬರಿ ಸುಮ್ಮನಿರಲೇ, ನಾನೆಲ್ಲ ಬರೀತು, ನನಗೆಲ್ಲ ಗೊತ್ತೈತೆ. ನೀನೇನು ನನಗೇನು ಅಡ್ವೈಸ್ ಮಾಡಬೇಡ, ಮುಚ್ಕೊಂಡು ನಿಂತ್ಕೋಬೇಕಷ್ಟೇ ನಾನು ಹಿಂದೆ ನೀನು. ಸರಿ ಆಯ್ತು, ಬಾಯಿ ರಂಗ, ನಾನು ಹೋಗ್ತೀನಿ. ಟೈಮ್ ಆಯಿತು, ಅಂಗಡಿ ಹತ್ರ ಹೋಗ್ಬೇಕು. ನಮ್ಮಮ್ಮ ಬೇರೆ ಸಕ್ಕರೆ ತಗೊಂಬ ಅಂತಂದು ಹೇಳ್ತು, ಬೇಗ ಹೋಗ್ಬೇಕು. ಸರಿ ಆಯ್ತು, ಬಾಯ್. ಚಿನ್ಮಣಿ, ನಾನೇ ಸಕ್ಕರೆ ತಂದು ಕೊಡ್ತೀನಿ ನಮ್ಮ ಅತ್ತಿಗೆ. ನಮ್ಮನೆಗೂ ಸಕ್ಕರೆ ಐತೆ, ತಂದು ಕೊಡೋಣ? ಏನು ಬೇಡಪ್ಪ, ನೀನೇನು ತಂದು ಕೊಡಬೇಡ ಸಕ್ಕರೆನಾ, ನಾನೇ ತಗೊಂಬರ್ತೀನಿ ಹೋಗಿ. ಚಿನ್ಮಣಿ, ಅದು ಒಂದು ಟೈಮ್ ಬರ್ತದೆ ಚಿನ್ಮಣಿ. ನಿಮ್ಮಮ್ಮ ಬೈಕ್ ಸಕ್ಕರೆ ಹಾಕೋದು ಬರುತ್ತೆ. ಇಂಥಕ್ಕೇನು ಕಮ್ಮಿ ಇಲ್ಲ. ಹೋಗಲೇ ಇವಾಗ ರಂಗ.
ಹೆಂಗೆ ನಾವಂದ್ರೆ ಜಿಂಕ ಚಿಕ್ಕ ಗೊತ್ತಾತಲ್ಲ ಏನ ಕರಿಯ ಹೇಳಿ ರಂಗ ಅವ್ನ್ ಕೆಂಪ ಸರಿಯಾಗಿ ಬಿದ್ದವನಲ್ಲಿ ಬಿದ್ದು ಅಲ್ಲಿ ಮನೆಯಾಗಿ ಮಂಚದ ಮೇಲೆ ಮನಿಕೊಂಡವನಿ ಅವ್ರ ಮನೆದಾಗಿ ಹೊರಗೆ ಮಂಚ ಕೇರಲ್ಲ ಅಲ್ಲಿ ಮನಿಕೊಂಡವನ್ ಬಾ ಹೋಗಿ ಮಾತಾಡ್ಸ್ಕೊ ಬರೋಣ ಹೆಂಗಾಗೈತೆ ನೋಡ್ಕೊಂಬರ ಬಾರಲಿ ಹೋಗಿ ಸರಿಯಾಗಿ ಬಿದ್ದವನಂತಲ್ಲಿ ಚರಂಡಿ ಮೇಕೆ ಮಗ ಬೆಳಬೆಳಿಗ್ಗೆ ಎದ್ದು ನಿದ್ಗಣ್ಣಾಗ ಬಂದವನಂತೆ ಬಂದು ತಾಪಾಮ ಬಿದ್ದಂತೆ ಅದಕ್ಕೆ ತಲೆ ಎಲ್ಲ ಕಿತ್ಕೊಂಡಾಗಿದ್ದು ಬಾ ನೋಡ್ಕೊಂಬರೋಣ ಹೋಗಿ ಹಂಗೇನಲ್ಲ ಕರಿಯ ಬಾರಲೇ ಮತ್ತೆ ಹೋಗೋಣ ಬಾರಲೇ ಓಡೋಣ ಬಾರಲೇ ಫಸ್ಟ್ ನೋಡ್ಕೊಂಬರೋಣ ಫಸ್ಟ್ ನೋಡ್ಕೊಂಬರೋಣ ಬಾ ಹೋಗಿ ಈ ನನ್ನ ಮಗ ಇಂಥ ಬಿದ್ದಿದ್ದೀವಿ ಎದ್ದಿದ್ದೀವಿ ಅನ್ನೋದು ಗೊತ್ತಾಗ್ಬಿಟ್ರೆ ಓಡಲೇ ಹೋಗ್ತಾನೆ ನೋಡು ಈ ನನ್ನ ಮಗ ರಂಗಮ್ಮನು ಅದಕ್ಕೆ ಇವನ್ನೆಲ್ಲರೂ ಊರಾಗೆಲ್ಲ ಬೈಯೋದು ಅಯ್ಯ ನೀನ್ನ ನಡಿ ಹೋಗೋಣ ಇಟ್ಲ ಮಗನ ಕರಿಯ ಎಂತ ಚೆನ್ನಾಗಿ ಬಿದ್ದವನಿ ಸರಿಯಾಗಿ ಬಿದ್ದವನ ಮಕ ಮುಸ್ನೆಲ್ಲ ಕಿತ್ಕೊಂಡು ಹೋಗೈತಿ ಅಯ್ಯಮ್ಮ ನೋಡಕ್ ಚೆನ್ನಾಗಿ ಕಿತ್ಕೊಂಡು ಇದೊಂಥರ ಈ ನನ್ನ ಮಗ ರಂಗಂಗೆ ಆಡ್ಕೊಂಡು ನಗದೆ ಬಂದು ಇದಾಗೈತಿ ಏಯ್ ಪಾಪ ಮಾತಾಡ್ಸೋಣ ಬಾರ ಇರಿ ಅಯ್ಯ ನಿನ್ನ ಬರೀ ಆಡ್ಕೊಂಡು ನಗದ್ರಾಗೆ ಬಂದಲ್ಲ ಕೆಂಪಿ ಕೆಂಪ ಚೆನ್ನಾಗಿದ್ಯೇನಲ್ಲಿ ಸ್ಕೂಲ್ ಬೇರೆ ಹತ್ರ ಬಂತು ಸ್ಕೂಲಿಗೆ ಬರ್ತೀಯೋ ಇನ್ನೂ ಒಂದು ವಾರ ರಜಾ ಆಗ್ತೀಯೋ ಚೆನ್ನಾಗಿದ್ಯೇನು ಯಾಕ್ರಲ್ಲ ಬಂದು ಇಲ್ಲಿ ನಿಂತ್ಕೊಂಡಿದ್ದೀರಾ ನಮ್ಮಂತಕ್ಕೆ ಯಾಕೆ ಬಂದ್ರಲ್ಲ ನಮ್ಮಮ್ಮ ನೋಡಿದ್ರೆ ಬೈತೈತೆ ತಿರ್ಗಾ ಆಮೇಲೆ ಬಿದ್ದು ಬಂದಿದ್ಯಾ ತಿರ್ಗಾ ಅವ್ರ ಜೊತೆಗೆ ಹೋಗ್ತೀಯ ಅಂತ ಬೈತತ್ ಹೋಗ್ರಲ್ಲಿ ಕೆಂಪ ನಾವು ನೀನು ಬಿದ್ದಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಕಣಲಿ ನನ್ನ ಫ್ರೆಂಡ್ ಅಲ್ವೇ ನೀನು ಇವ್ನ ರಂಗ ಎಲ್ಲ ಫ್ರೆಂಡ್ ಅಲ್ವೇ ಅದಕ್ಕೆ ಏನನ್ನ ಆಗಲಿ ಬಂದು ಮಾತಾಡ್ಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ವಲ್ಲಿ ಅದಕ್ಕೆ ಬಂದಿದ್ದೀವಿ ನಾವಿಬ್ರು ನನಗೂ ಗೊತ್ಕೊಂಡ್ರಲ್ಲೇ ಈ ನನ್ನ ಮಗ ರಂಗ ಎಂತ ನಮ್ದೊಂದು ಅವಾಗಲೇ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ನಲ್ಲ ನಾನೇನು ಕೇಳಿಸ್ಕೊಂಬಿಲ್ಲ ಅಂದ್ಕೊಂಡ್ರೆ ನೀನು ಏಟೋ ಮೇಲ್ಕಣಲೇ ಕರಿಯ ನೀನನ್ನ ಅಷ್ಟೊಂದು ಇದು ಮಾಡಲ್ಲ ಇವ್ನ ರಂಗ ಇದನ್ನಲ್ಲ ಎಂತ ಚೆನ್ನಾಗಿ ಬಿದ್ದವ್ ನೋಡು ಹಂಗೆ ಹಿಂಗೆ ಅಂತಿದ್ದ ನಾನೇನು ಕೇಳಿಸ್ಕೊಂಬಿಲ್ಲ ಅಂದ್ಕೊಂಡಿದ್ದೀಯ ಈಗಳು ರಂಗ ನಿನ್ನ ಮಾತ್ರ ಫ್ರೆಂಡ್ಶಿಪ್ ಮಾಡ್ಕೊಂಬಾರ್ದಲೇ ಯಾಕಲ್ಲ ಕೆಂಪ ನನ್ನ ಮೇಲೆ ಅಷ್ಟೊಂದು ಬೇಜಾರಾಗಿದ್ಯಾ ಈಗಳು ನಾನು ಹಂಗೆ ಮಾತಾಡಕ್ಕೆ ತಪ್ಪಾತ್ ಕಣಲಿ ಹಂಗೆ ಮಾತಾಡಲಿ ಬಿಡಲಿ ಸುಮ್ಮನೆ ತಮಾಷೆ ಮಾಡಕ್ ಹೋದೆ ಅಷ್ಟೇ ಕಣಲಿ ಬಿಡಲ್ಲ ಹೋಗ್ಲಿ ಯಾಕಲ್ಲ ಕೆಂಪ ಹ್ಞೂ ಸರಿ ಆಯ್ತು ಹೇಳು ನಾನೇನು ಬೇಜಾರಾಗಲ್ಲ ಸುಮ್ಮನೆ ನಾನು ಹಂಗಂದೆ ಸರಿ ಆಯಿತು ನಾನೇನು ಚೆನ್ನಾಗಿದ್ದೀನಿ ನಾನು ಸ್ವಲ್ಪ ತಲೆ ತೆಗಿ ನೋವಾಗೈತಲ್ಲ ಅದೊಂದು ಸ್ವಲ್ಪ ನೋವು ಕಮ್ಮಿ ಆದಮೇಲೆ ಬರ್ತೀನಿ ಆಟ ಆಡೋಕ್ಕೆ ಯಾರಪ್ಪ ಬಂದಿರೋದು ನಂತೆ ಕುಡಿಕೊಂಡು ಯಾರು ಬಂದಿರೋದು ನಂತಕ್ಕೆ ಯಮ್ಮ ಯಾರು ಇಲ್ಲ ಕಣಮ್ಮ ಯಾರು ಇಲ್ಲ ಫ್ರೆಂಡ್ಸ್ ಬಂದು ಹೋದ್ರೆ ಹೇಳು ಅವಾಗಲೇ ಸರಿ ಆಯ್ತು ಹುಷಾರಾಗಿ ಮನೆ ಕೇಳಕ್ಕೆ ಹೆಂಗ ತಿರ್ಗಾಮೇಲೆ ಅವ್ರು ಬಂದ್ರು ಅಂದ್ರೆ ಎದ್ದಾಗಿದ್ಯಾ ಅಂದ್ರೆ ಏನಿಲ್ಲ ಏರಕ್ಕೆ ಬಿಡ್ತೀನಿ ಉಂಕೊಂಡ್ರಲ್ಲಿ ಹೋಗ್ರಲ್ಲಿ ನಮ್ಮಮ್ಮ ತಿರ್ಗಾಮೇಲೆ ಹೊರಗೆ ಬಂದು ನಿಮ್ಮನ್ನು ನೋಡ್ತು ಅಂದರೆ ತಿರ್ಗಾಮೇಲೆ ನಿಮ್ಮನ್ನು ಬೈಯಲ್ಲ ನಾನು ಬೀಳ್ತತಿ ಹೋಗ್ರಲ್ಲಿ ರಪ್ನ ಇನ್ನೊಂದು ಚೆನ್ನಾವತ್ತು ನೋಡ್ಕೊಂಡು ಹೋಗ್ತೀವಲ್ಲಿ ಪಾಪ ನೀನ್ ಬೇರೆ ಚೆನ್ನಾಗಿಲ್ಲ ಅದು ಬೇರೆ ಗಾಯ ಎಲ್ಲ ಆಗೈತೆ ಮನೆ ಕಂಡಿದ್ಯಾ ನಿನ್ ಬಿಟ್ಟು ಹೋಗಕ್ಕಾಗ್ತೇನಲ್ಲ ನಾವು ನೀವು ಇಷ್ಟು ವರ್ಷ ನಾವು ಫ್ರೆಂಡ್ಸ್ ಇದ್ದೀವಿ ಅಂತ ನಿನ್ ಬಿಟ್ಟು ಹೋಗಕ್ಕಾಗ್ತೇನಲ್ಲ ನನಗೆ ಗೊತ್ತು ಕಣ್ರಲ್ಲಿ ನೀವು ಎಂತಾರು ಅಂತಂದು ನೀವೇನು ಬಿಟ್ಟು ಹೋಗ್ಬೇಡ್ರಿ ಜೋಮ್ನಕ್ಕೆ ಕ್ಲೀನಾಗಿ ಇಕ್ಕೊಂಡು ಹೋಗ್ರಿ ನನ್ನ ಸರಿನಾ ಹೋಗ್ರಿ ಸದ್ಯಕ್ಕೆ ಇವಾಗ ಬರಲೇ ನನ್ನ ಮಗ ನನ್ನ ಮೇಲೆ ಬೇಜಾರಾಗಿ ನಾವು ರಮೆ ಬೇರೆ ಬರ್ತಂತೆ ಅದಕ್ಕೆ ಸರಿ ಮಾತಾಡ್ತಲ್ಲಿ ಅವನು ಬಾ ನಾವು ಹೋಗೋಣ ಅವನು ಚೆನ್ನಾಗಿ ಬಂದ್ಮೇಲೆ ನಾವೆಲ್ಲ ಅವನಿಗೆ ಏನು ಬೇಕು ಅದನ್ನ ಸನ್ಮಾನ ಎಲ್ಲ ಮಾಡೋಣ ಬಾ ಸದ್ಯಕ್ಕೆ ಇವಾಗ ಹೋಗೋಣ ಬಾ ನಾವು ಹೋದ್ವಿ ನನ್ನ ಮಕ್ಳಿಬ್ರು ಉಗುಳಿಸ್ಕೋಬೇಕಾಯ್ತು ನಮ್ಮ ಅಮ್ಮ ತೆಗಿಲ್ಲ ನೀದ್ರೆ ನಮ್ಮ ಅಮ್ಮ ಬಂದಿದ್ರೆ ಏರಕ್ಕೆ ಬಿಡೋದು ಇವಾಗಲೇ ನನಗೆ ಕಾಲು ಕೈಯೆಲ್ಲ ನೋವಾಗೈತೆ ಏರಕ್ಕೆ ಬಿಡೋದು ಇವಾಗ ನಮ್ಮ ಅಮ್ಮ ನನಗೆ ಹೆಂಗೋ ಗಂಡ ಅಂತದಿಂದ ಪಾರಾದೆ